ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ಎಲ್ರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನನಗೆ ಗೊತ್ತಿಲ್ಲ, ಏನೋ ಒಂದು ಕತೆ ಹೇಳಬೇಕು ಅನಿಸ್ತಿದೆ, ಹೇಳ್ತೀನಿ. ಒಂದು 4-5 ಜನ್ರೇಷನ್ ಹಿಂದೆ ಒಬ್ಬ ತಂದೆ ಇರ್ತಾನೆ, ಅವನಿಗೊಬ್ಬ ಮಗನೂ ಇರ್ತಾನೆ. ಆ ತಂದೆ ಏನು ಮಾಡ್ತಿರ್ತಾನೆ, ಅವ್ರ ಮನೇಲಿ ಯಾವುದೋ ಒಂದು ಪೂಜೆ ಮಾಡಬೇಕಿದ್ರೆ ಅವ್ರ ಮನೇಲಿ ಒಂದು ಬೆಕ್ಕು ಕೂಡ ಇರುತ್ತೆ. ಆ ಬೆಕ್ಕನ್ನ ತಂದು ಕೌಚ್ ಹಾಕಿ ಅಂದರೆ ಅದನ್ನ ಒಂದು ಬಾಕ್ಸಲ್ಲಿ ಇಕ್ಕಿ ಪೂಜೆ ಎಲ್ಲ ಆದಮೇಲೆ ಒಂದು ದಿನ ಬಿಟ್ಟು ಆ ಬಾಕ್ಸ್ನ ಓಪನ್ ಮಾಡ್ತಿರ್ತಾನಂತೆ. ಅದಾದ ನಂತರ ನೆಕ್ಸ್ಟ್ ಜನ್ರೇಷನ್ ಬಂದಷ್ಟು ಅವ್ನ ಮಗ ಅವ್ನು ಏನು ನೋಡಿರ್ತಾನೆ, ಅವ್ರ ಮಗ ಅವ್ರ ಮನೇಲಿರಲ್ಲ ಅದು ಬೆಕ್ಕು, ಹೊರಗಡೆ ಎಲ್ಲೋ ಏರಿಯಾದಲ್ಲಿ ಊರೊಳಗಡೆ ಒಂದು ಬೆಕ್ಕಿರುತ್ತೆ. ಆ ಬೆಕ್ಕನ್ನ ತಗೊಬಂದ್ಬಿಟ್ಟು ಹಿಡ್ಕೊಬಂದು ಕೂಡಾಕಿ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಾದಮೇಲೆ ಇದನ್ನೆಲ್ಲ ಗಮನಿಸಿದಂಥ ಅವನ ಮಗ, ಫಸ್ಟ್ ಮಗ ಅವ್ನ ಮನೇಲಿ ಇದ್ದಿದ್ದು ಬೆಕ್ಕನ್ನ ತಂದು ಕೂಡಾಕಿ ಪೂಜೆ ಮಾಡ್ತಾನೆ. ಸೆಕೆಂಡ್ ಅವನು ಊರಲ್ಲೆಲ್ಲೋ ಓಡಾಡ್ಕೊಂಡಿದ್ದಿದ್ದು ಬೆಕ್ಕನ್ನ ತಂದು ಕೂಡಾಕ್ತಾನೆ. 3ನೇ ತಲೆಮಾರು ಇರುತ್ತಲ್ಲ, ಆ 3ನೇ ತಲೆಮಾರು ಅವನು ಏನು ಮಾಡ್ತಾನೆ, ಹಣಕ್ಕೆ ದುಡ್ಡು ಕೊಟ್ಟು ಆ ಬೆಕ್ಕನ್ನ ತಗೊಬಂದು ಇಟ್ಟು ಅದನ್ನು ಮುಚ್ಚಿ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ನಂತರ ನೆಕ್ಸ್ಟ್ 4ನೇ ಜನ್ರೇಷನ್ ಮಗ ಏನು ಮಾಡ್ತಾನೆ, ಎಲ್ಲಿ ಬೆಕ್ಕು ಸಿಗಲಿಲ್ಲ, ದುಡ್ಡು ಕೊಟ್ಟರು ಬೆಕ್ಕು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ, ಒಂದು ಕಲ್ಲಿನ ವಿಗ್ರಹ ಮಾಡಿಸ್ಬಿಡ್ತಾನೆ ಬೆಕ್ಕದು. ಆ ಕಲ್ಲಿನ ವಿಗ್ರಹ ಮಾಡಿಸ್ಬಿಟ್ಟು ತಂದಿಕ್ಕಿ ಅದನ್ನ ಮುಂದೆ ಕೌಚ್ ಹಾಕಿ ಅದನ್ನು ಪೂಜೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅವನ್ನ ಕೇಳ್ತಾರೆ, ಏನಪ್ಪ ಇಷ್ಟು ಭಯ ಭಕ್ತಿಯಿಂದೆಲ್ಲ ಪೂಜೆ ಮಾಡ್ತಿದೆಯಲ್ಲ, ಏನಕ್ಕೆ ಪೂಜೆ ಮಾಡ್ತಿದೀಯ ಅಂತ. ಇಲ್ಲ ನನ್ನ ತಲೆಮಾರುಗಳಿಂದನೂ ಪೂಜೆ ಮಾಡ್ಕೊ ಬರ್ತಿದ್ರು ಹಿರಿಯರು, ನಮ್ಮ ತಂದೆನೂ ಪೂಜೆ ಮಾಡಿದ್ರಂತೆ, ಅವ್ರ ತಂದೆನೂ ಪೂಜೆ ಮಾಡಿದ್ರಂತೆ, ಅದಕ್ಕೆ ನಾನು ಈ ಬೆಕ್ಕಿಗೆ ತಂದು ಹಿಂಗೆ ಕೌಚ್ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಸ್ನೇಹಿತರೆ, ಗೊತ್ತಿಲ್ಲ, ಈ ಕತೆ ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು.